ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ರೋಡ್ ರೇಜ್ ಪ್ರಕರಣಗಳು ನಿಲ್ಲೋ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇವತ್ತು ಮತ್ತೊಂದು ರೋಡ್ ರೇಜ್ ಪ್ರಕರಣ ವರದಿಯಾಗಿದೆ. ಎಲ್ಲಿ ಏನು ಕಥೆ ಬನ್ನಿ ನೋಡ್ಕೊಂಡು ಬರೋಣ. ಶಾಲಾ ಬಸ್ ಅಡ್ಡಗಟ್ಟಿ ಪುಂಡರಿಂದ ಗಲಾಟೆ. ಹೆಬ್ಬಗೋಡಿ ಠಾಣೆಯಲ್ಲಿ ದಾಖಲಾಯಿತು ಎಫ್ಐಆರ್. ನಿನ್ನೆ ಎಲೆಕ್ಟ್ರಾನಿಕ್ ಸಿಟಿಯ ಟ್ರಿಯಾಮಿಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ರೂಟ್ ನಂಬರ್ 35ರ ಬಸ್ ಅನ್ನು ಅಡ್ಡಗಟ್ಟಿದ ಪುಂಡರು ಅಟ್ಟಹಾಸ ಮೆರೆದಿದ್ರು. ಸಣ್ಣ ರೋಡ್ ಕ್ಲಾಶ್ ವಿಚಾರಕ್ಕೆ ಸ್ಕಾರ್ಪಿಯೋ ಹಾಗೂ ಬೈಕ್ನಲ್ಲಿ ಬಂದಂತಹ 8ರಿಂದ 9 ಮಂದಿ ಪುಂಡರು ಅಡ್ಡಗಟ್ಟಲಾಗಿತ್ತು. ಡ್ರೈವರ್ ಬಳಿಯ ಕಿಟಕಿಯನ್ನು ಒಡೆದು ಒಳಗ್ ನುಗ್ಗಿ ಡ್ರೈವರ್ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಿದ್ರು. ಘಟನೆಯ ಸಂಬಂಧ ಬೆಂಗಳೂರು ಕಮಿಷನರ್ ಪೇಜ್ಗೆ ಎಕ್ಸ್ನಲ್ಲಿ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಲಾಗಿತ್ತು. ಹೆಬ್ಬಗೋಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವೈಲೇಷನ್ ಆಗಿದೆ, ಅದರ ಫೋಟೋವನ್ನು ತೆಗೆದು ಪಬ್ಲಿಕ್ ಆ್ಯಪ್ನಲ್ಲಿ ಹಾಕಿದ್ರೆ ನಾವು ಅವ್ರ ಮೇಲೆ ನಾವು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಈ ರೀತಿ ಏನಾದರೂ ವಾಗ್ವಾದ ಅಥವಾ ಪೊಲೀಸರಿಗೆ 112ಗೆ ಕರೆ ಮಾಡಿ ಸಂಯಮದಿಂದ ಇರಿ, ಪೊಲೀಸರು ಬರ್ತಾರೆ. ಅಷ್ಟರ ಸಂದರ್ಭದಲ್ಲಿ ಅವರ ವಾಹನ ನಂಬರನ್ನು ನೋಟ್ ಮಾಡ್ಕೊಳ್ಳಿ, ಆ ವ್ಯಕ್ತಿಯ ಚೆಹರೆ ಪರಿಚಯವನ್ನು ನೋಟ್ ಮಾಡ್ಕೊಳ್ಳಿ, ಫೋಟೋ ಇದ್ದರೆ ಫೋಟೋ ಇಟ್ಕೊಳ್ಳಿ. ಪೊಲೀಸರು ಬಂದಾಗ ಅವರಿಗೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ವಿವರವನ್ನು ನೀಡಿ. ಈಗಾಗಲೇ ಎಲ್ಲೆಲ್ಲಿ ಈ ರೀತಿಯ ಒಂದು ಘಟನೆಗಳಾಗಿದೆ ಅವುಗಳನ್ನೆಲ್ಲ ನಾವು ಪತ್ತೆ ಹಚ್ಚಿದ್ದೇವೆ ಮತ್ತು ಅಂಥವ್ರ ಮೇಲೆ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಕೈಕೊಟ್ಟ ಬೆಳೆ ಕಳ್ಳತನಕ್ಕಿಳಿದ ಟೆಕ್ಕಿ, ಲ್ಯಾಪ್ಟಾಪ್ ಕದ್ದ ಟೆಕ್ಕಿ ಅಂದರ್. ಹೊಸೂರಿನಲ್ಲಿ ಸಾಲ ಮಾಡಿ 6 ಎಕರೆಯಲ್ಲಿ ಟೊಮೊಟೊ ಬೆಳೆ ಬೆಳೆದಿದ್ದ ಟೆಕ್ಕಿಯೋರ್ವನಿಗೆ ಬೆಳೆ ನಷ್ಟವಾಗಿತ್ತು. ಸಾಲವನ್ನು ತೀರಿಸಲಿಕ್ಕೆ ಆತ ಹಿಡಿದಿದ್ದು ಕಳ್ಳತನದ ಹಾದಿ. ತಾನು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿಯೇ ಲ್ಯಾಪ್ಟಾಪ್ ಕಳುವು ಮಾಡ್ತಿದ್ದ ಸಿಸ್ಟಮ್ ಅಡ್ಮಿನ್ ಮುರುಗೇಶ್ನನ್ನ ಬಂಧಿಸಲಾಗಿದೆ. ಕಳೆದ 6 ತಿಂಗಳಿನಿಂದ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಲ್ಯಾಪ್ಟಾಪ್ ಸರ್ವಿಸು ರಿಪೇರಿ ಮಾಡುವ ನೆಪದಲ್ಲಿ 22 ಲಕ್ಷ ಮೌಲ್ಯದ 50ಕ್ಕೂ ಹೆಚ್ಚು ಲ್ಯಾಪ್ಟಾಪ್ಗಳನ್ನು ಈತ ಕದ್ದಿದ್ದ. ಸದ್ಯ ಬಂಧಿಸಿ ಎಲ್ಲವನ್ನೂ ಕೂಡ ವೈಟ್ಫೀಲ್ಡ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪುಟ್ಟೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಮೊಬೈಲ್ ಕದೀತಾ ಇದ್ದ ಸಹೋದರನನ್ನು ಬಂಧಿಸಲಾಗಿದೆ. ರಸ್ತೆಯಲ್ಲಿ ಓಡಾಡೋರನ್ನೇ ಟಾರ್ಗೆಟ್ ಮಾಡಿಕೊಂಡು ಮೊಬೈಲ್ ಕದೀತಾ ಇದ್ದಂತಹ ಕಿಲಾಡಿಗಳು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ರು. ಸದ್ಯ ಬಂಧಿತರಿಂದ 3 ಲಕ್ಷ ರೂಪಾಯಿ ಮೌಲ್ಯದ 20 ಮೊಬೈಲನ್ನು ಸೀಸ್ ಮಾಡಲಾಗಿದೆ. ಇನ್ನು ಒಂದೇ ದಿನ 3 ಕಡೆ ಮೊಬೈಲ್ ರಾಬರಿ ಮಾಡಿದ ಖತರ್ನಾಕ್ಗಳ ಬಂಧನವಾಗಿದೆ. ರಾಕೇಶ್, ಸಂತೋಷ್, ತೇಜಸ್ ಬಂಧಿತ ಆರೋಪಿಗಳಾಗಿದ್ದು ವಿಧಾನಸೌಧ, ಮಾಗಡಿ ರಸ್ತೆ, ಹನುಮಂತನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಾಬರಿ ಮಾಡಿದ್ರು. ಆಟೋದಲ್ಲಿ ಬಂದು ಮಚ್ಚು ತೋರಿಸಿ ಮೊಬೈಲ್ ಕದ್ದು ಪರಾರಿಯಾಗಿದ್ರು. ಆಟೋ ನಂಬರ್ ಮೂಲಕ ಆರೋಪಿಗಳನ್ನು ಟ್ರೇಸ್ ಮಾಡಿದ ಪೊಲೀಸರು ಕೇವಲ 48 ಗಂಟೆಯಲ್ಲಿಯೇ ಲಾಕ್ ಮಾಡಿದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಪುಂಡ ಪೋಖರಿಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರೋಡ್ ರೇಜ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಿದ್ದು ಪೊಲೀಸರ ಕಡಿವಾಣ ಅತ್ಯಗತ್ಯವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.